ಓಕೆ, ಈ ಫಸ್ಟ್ ಇದರಲ್ಲಿ ಫೈನಲ್ ಅಲ್ಲಿ ಸುದ್ದಿ ಅವರು ಫೈನಲಿಸ್ಟ್ ಆಗಿ ವಿನ್ನರ್ ಆಗಿ ಗೆಲ್ತಾರೆ. ನಿಮಗೆ ಅನ್ಸುತ್ತಾ ಅವ್ರು ಡಿಸರ್ವ್ ಇದ್ರು, ಇಲ್ಲ ಅವ್ರ ಬದಲು ಬೇರೆ ಯಾರಾದ್ರೂ ಡಿಸರ್ವ್ ಇದ್ರು, ಅವ್ರು ಗೆಲ್ಬೇಕಿತ್ತು? ಇನ್ ಕೇಸ್ ಇದ್ರೆ ಯಾರು? ಸುದಿ ಅವ್ರು ಡಿಸರ್ವಿಂಗ್ ಡೆಫಿನೆಟ್ಲಿ ಅಲ್ಲ. ಅದನ್ನ ನಾನು ಅವ್ರಿಗೆ ಡೈರೆಕ್ಟ್ ಆಗು ಕೂಡ ಹೇಳಿದ್ದೀನಿ. ಅವರು ಪಂಚ್ ಲೈನ್ಸ್ ಚೆನ್ನಾಗಿ ಹೊಡಿತಾರೆ ಹೊರತು ಜವಾಬ್ದಾರಿ ಕೊಟ್ಟಾಗ, ಒಂದು ಪಾತ್ರ ಅಂತ ಕೊಟ್ಟಾಗ, ಒಂದು ಟಾಸ್ಕ್ ಅಂತ ಕೊಟ್ಟಾಗ ಕೂತ್ಕೊಂಡು ನಮ್ಮನ್ನ ಜಡ್ಜ್ ಮಾಡೋದು ತುಂಬಾ ಸುಲಭ. ಆ ಜಾಗದಲ್ಲಿ ನಾವು ನಿಂತು ಆಡೋದು ತುಂಬಾನೇ ಕಷ್ಟ. ಸೊ ಬರೀ ಮ್ಯಾನಿಪುಲೇಟಿವ್ ಬಿಹೇವಿಯರ್. ಫಸ್ಟ್ ವೀಕ್ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇತ್ತು ನನಗೆ. ಬಟ್ ಸೆಕೆಂಡ್ ವೀಕ್ ಅವ್ರ ಮ್ಯಾನಿಪುಲೇಟಿವ್ ಬಿಹೇವಿಯರ್ ನೋಡಿದಾಗ, ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನೋಡಿದಾಗ ಇದು ತುಂಬಾ ಫೇಕ್ ಇದೆ ಪರ್ಸನಾಲಿಟಿ. ನನಗಲ್ಲ, ಮನೆಗೇನೋ ಅಥವಾ ಬೇರೆಯವ್ರಿಗೆ ಇಷ್ಟ ಆಗತ್ತೇನೋ, ನನಗೆ ಇಷ್ಟ ಆಗ್ಲಿಲ್ಲ. ನಾನು ಕನೆಕ್ಟೇ ಆಗಿಲ್ಲ ಯಾವತ್ತು. ಅಂಡ್ ಕೇಕ್ ಇನ್ಸಿಡೆಂಟ್ ಅಲ್ಲೂ ನಾನು ಹೇಳಿದ್ದೀನಿ, ಯು ಆರ್ ನಾಟ್ ಡಿಸರ್ವಿಂಗ್. ನೀವೇನು ಮಾಡೇ ಇಲ್ಲ. ಮಾಡು ಗೆಲ್ಸ್ಕೊಟ್ರು. ಫಸ್ಟ್ ಇಂದ ಅಡ್ವಾಂಟೇಜ್ ಇದೆ ಅವ್ರಿಗೆ. ಒಂಟಿಯಾಗಿ ಬಂದ್ರು, ಕೆಲಸ ಮಾಡೋ ಅಗತ್ಯ ಇಲ್ಲ. ಟಾಸ್ಕ್ ಅಲ್ಲಿ ಬೇರೆಯವರು ಟಾಸ್ಕ್ ಆಡಿದ್ರು, ಅಸುರ ಆಡಿದ್ರು, ಪವರ್ ಸಿಕ್ಕಿದೆ, ಫ್ರೀಡಮ್ ಸಿಕ್ಕಿದೆ, ಅಡ್ವಾಂಟೇಜಸ್ ಸಿಕ್ಕಿದೆ. ಇದೆಲ್ಲ ಇದ್ದಾಗ ಕೆಲವೊಮ್ಮೆ ಲಕ್ ಜೊತೆನಲ್ಲಿದೆ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಎಫರ್ಟ್ಸ್, ಇಟ್ಸ್ ನಾಟ್ ಹಾರ್ಡ್ ವರ್ಕ್. ಧನು ವಿನ್ನರ್ ಆಗಿದ್ರೆ, ಯಾಕಂದ್ರೆ ಧನು ಟಾಸ್ಕ್ಸ್ ಅಲ್ಲಿ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಡ್ದಾಗೆಲ್ಲ ಅವರು ಬೇರೆಯವ್ರನ್ನ ಕಳ್ಸಿದ್ದಾರೆ. ಅದು ಅವ್ರು ಮಾಡಿದ ಮಿಸ್ಟೇಕ್. ಟಾಸ್ಕ್ ವಿಚಾರಕ್ಕೆ ಧನು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲಾ ವಿಚಾರದಲ್ಲೂ ತುಂಬಾ ಸೈಲೆಂಟ್ ಆಗಿದ್ದಾರೆ. ಇವತ್ತಿನ ಪ್ರೋಮೋ ಏನಾದ್ರು ನೋಡಿದ್ರ?